ಇನ್ನು ಬಿಜೆಪಿ ಶಾಸಕ ಮುನಿರತ್ನಗೆ ಆಡಿಯೋ ಕಂಟಕ ಏನಾದರೂ ಎದುರಾಗತ್ತಾ? ಯಾಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಆಡಿಯೋ ವೈರಲ್ ಆಗ್ತಾ ಇತ್ತು. ಜಾತಿ ನಿಂದನೆಯ ಒಂದು ಆಡಿಯೋ, ಮಹಿಳೆಯರ ಬಗ್ಗೆ ಬಹಳಷ್ಟು ಕೆಳಮಟ್ಟದ ಪದ ಬಳಕೆ, ಬಹಳಷ್ಟು ತುಚ್ಛವಾಗಿ ಮಾತನಾಡಿರುವಂತಹ ಒಂದು ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇತ್ತು. ಇನ್ನು ಈ ಆಡಿಯೋಗೆ ಸಂಬಂಧಪಟ್ಟಂತೆ ಮುನಿರತ್ನ ಅವರಿಗೆ ಈ ಆಡಿಯೋ ಏನಾದರೂ ಕಂಟಕ ಆಗತ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಮುನಿರತ್ನ ಅವರದ್ದು ಅನ್ನುವಂತಹ ಒಂದು ಆಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ನಡೆಸಿ ವಾಯ್ಸ್ನ ಒಂದು ಸ್ಯಾಂಪಲ್ ಏನಿದೆ, ಅವರ ಧ್ವನಿಯ ಸ್ಯಾಂಪಲ್ಗಳನ್ನು ಖಾಕಿ ಪಡೆ ಪಡೆದುಕೊಳ್ಳುತ್ತೆ. ಅಂದರೆ ತನಿಖೆ ಮಾಡ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳು ಅವರ ಒಂದು ಧ್ವನಿಯ ಸ್ಯಾಂಪಲನ್ನು ಪಡೆದುಕೊಳ್ತಾರೆ. ಆ ಸ್ಯಾಂಪಲನ್ನು ಪಡೆದುಕೊಂಡು FSLಗೆ ಕಳಿಸಲಾಗುತ್ತೆ. ಮುನಿರತ್ನ ಅವರ ವಾಯ್ಸ್ ಸ್ಯಾಂಪಲನ್ನು ಪಡೆದುಕೊಂಡು ಅದನ್ನು FSLಗೆ ರವಾನೆ ಮಾಡಲಾಗತ್ತೆ. ಸದ್ಯ ಅಶೋಕನಗರ ಠಾಣೆಯಲ್ಲಿ ಇರುವಂತಹ ಶಾಸಕ ಮುನಿರತ್ನ ಅವರಿಗೆ ಈ ಒಂದು ಆಡಿಯೋ ಏನಿದೆ ಅದು ಕಂಟಕ ತರುವಂತಹ ಸಾಧ್ಯತೆ ಇದೆ. ಯಾಕಂದರೆ ಅವರು ಒಂದು ಆರೋಪ ಮಾಡ್ತಾ ಇದ್ರು, ಇಲ್ಲ ಇದೊಂದು ನಕಲಿ ಆಡಿಯೋ, ನನ್ನ ವಿರುದ್ಧ ಮಾಡ್ತಾ ಇರುವಂತಹ ಒಂದು ಷಡ್ಯಂತ್ರ ಇದು. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಆದಿಯಾಗಿ ಅನೇಕ ಸೆಲೆಬ್ರಿಟಿಗಳು ಯಾರಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಿದ್ದಾರೆ, ಎಲ್ಲರ ಆಡಿಯೋ ಏನಿದೆ, ವಾಯ್ಸ್ ಏನಿದೆ ಅದನ್ನು ಡಬ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. AI ಸಿಸ್ಟಮ್ ಮೂಲಕ ಫೇಕ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಸಬೂಬನ್ನು ಮುನಿರತ್ನ ಅವರು ಹೇಳಿದ್ದಾರೆ. ಆದರೂ ಕೂಡ FSLನಲ್ಲಿ ಇದು ಎಡಿಟೆಡ್ ಹೌದೋ ಅಲ್ವೋ, ಇನ್ನು AI ಆಡಿಯೋ ಏನಿರುತ್ತೆ ಅದಕ್ಕೂ ನಿಜವಾಗಿರುವಂತಹ ಒಂದು ಆಡಿಯೋ ಏನಿರುತ್ತೆ ಅದಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಎರಡಕ್ಕೂ ಕೂಡ ಸಾಮ್ಯತೆ ಬರೋದೇ ಇಲ್ಲ. AIನಿಂದ ಜನರೇಟ್ ಆಗಿರುವಂತಹ ಆಡಿಯೋ ಏನಿದೆ ಅದು ಬಹಳಷ್ಟು ಸಿಂಪಲ್ ಆಗಿ ಅದನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಮಾಡಬಹುದು. ಇದೇ ಕಾರಣಕ್ಕಾಗಿ ಮುನಿರತ್ನ ಅವರ ಒಂದು ಆಡಿಯೋ ಸ್ಯಾಂಪಲ್ ತೆಗೆದುಕೊಂಡು ಅದನ್ನು FSLಗೆ ಕಳಿಸುವಂತಹ ಕೆಲಸವನ್ನು ಮಾಡಲಾಗತ್ತೆ. ಇನ್ನು ಆಡಿಯೋ ಸ್ಯಾಂಪಲ್ ಯಾವ ರೀತಿಯಾಗಿರುತ್ತೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದನ್ನು ಓದೋದಕ್ಕೆ ಹಚ್ಚಬಹುದು, ಹೈ ಪಿಚ್ಚಲ್ಲಿ ಲೋ ಪಿಚ್ಚಲ್ಲಿ ಮಾತನಾಡೋದಕ್ಕೆ ಹಚ್ಚಬಹುದು. ಇದೆಲ್ಲವನ್ನು ರೆಕಾರ್ಡ್ ಮಾಡಿಕೊಂಡು FSLಗೆ ಕಳಿಸಲಾಗುತ್ತೆ. ಇದರ ಸಾಮ್ಯತೆಯನ್ನು ಕಂಡುಹಿಡಿಯುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ.